ಅಟಲ್ ಭೂಜಲ್ ಯೋಜನೆ ಸಮುದಾಯ ನೇತೃತ್ವದ ಸುಸ್ಥಿರ ಅಂತರ್ಜಲ ನಿರ್ವಹಣೆ. ಇದೊಂದು ಜನರ ಯೋಜನೆ. ಅಟಲ್ ಭೂಜಲ್ ಯೋಜನೆ ಒಂದು ಜನಾಂದೋಲನ. ಇದು ಜನಾಂದೋಲನ ಯೋಜನೆ. ಈ ಯೋಜನೆಯಲ್ಲಿ ಜನರ ಸಹಭಾಗಿತ್ವ ಇಲ್ಲ ಅಂದ್ರೆ, ನೀವು ಭಾಗವಹಿಸಲಿಲ್ಲ ಅಂದ್ರೆ, ನೀವು ಇದರಲ್ಲಿ ಭಾಗಿದಾರರಾಗಲಿಲ್ಲ ಅಂದ್ರೆ ಈ ಯೋಜನೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯವಿಲ್ಲ. ಈ ಯೋಜನೆಯ ಫೌಂಡೇಶನ್, ಭದ್ರ ಬುನಾದಿ ಯಾರು ಅಂದ್ರೆ ಅದು ಸಮುದಾಯ. ಸಮುದಾಯ ಅಂದ್ರೆ ನೀವು, ರೈತರು, ಮಹಿಳೆಯರು, ಗ್ರಾಮಸ್ಥರು, ಎಲ್ಲ ಜನರು, ಜನ ಸಮುದಾಯ ಈ ಯೋಜನೆಯ ಕೇಂದ್ರ ಬಿಂದು. ಸರಿ, ಎಷ್ಟೊಂದು ಯೋಜನೆಗಳಿದಾವೆ. ಏನು ಅಟಲ್ ಭೂಜಲ್ ಯೋಜನೆ? ಇದು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವದ ಯೋಜನೆ. ಮನುಷ್ಯ ಬದುಕಲಿಕ್ಕೆ ಬಹಳ ಅತ್ಯಮೂಲ್ಯವಾಗಿ ಬೇಕಾಗಿರುವಂತದ್ದೇನು? ನೀರು, ಗಾಳಿ, ಬೆಳಕು, ಆಹಾರ. ಅಂದ್ರೆ ಈ ಅತ್ಯಗತ್ಯವಾಗಿ ಬೇಕಾಗಿದ್ರಲ್ಲಿ ನಮ್ಮ ನೀರು ಕೂಡ. ಗಾಳಿ ಇಲ್ಲದೆ ನೀವು ಒಂದು ನಿಮಿಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷಕ್ಕಿಂತ ಹೆಚ್ಚಾಗಿ ಗಾಳಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ. ನೀರಿಲ್ಲದೆ 3-4 ಗಂಟೆಗಳಿಗಿಂತ ಹೆಚ್ಚಾಗಿ ನೀವು ಇರ್ಲಿಕ್ಕೆ ಸಾಧ್ಯ. ಹೌದಲ್ವಾ? ಆಹಾರ ಇಲ್ಲದೆ 3-4 ದಿವಸಕ್ಕಿಂತ ಹೆಚ್ಚಾಗಿ ಇರ್ಲಿಕ್ಕೆ ಸಾಧ್ಯ. ಇವು ಇಲ್ಲದೆ ಗಾಳಿ, ನೀರು, ಬೆಳಕು, ಆಹಾರ ಇವಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ನೀರು ಅತ್ಯಂತ ಅಗತ್ಯವಾದಂತಹ ಜೀವಜಲ. ನೀರಿಲ್ಲದೆ ನಾವ್ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ನೀರು ಇವತ್ತು ಏನಾಗಿದೆ, ನಮಗೆ ಸಿಗಲಾರದಂತಹ ದುಸ್ಥಿತಿಗೆ ತಲುಪಿಸಿದೆ. ನೀರಿಲ್ಲದೆ ಜೀವನೂ ಇಲ್ಲ, ಜೀವನನೂ. ನೀರಿನಲ್ಲಿ 2 ವಿಧ, ಒಂದು ಸಿಹಿ ನೀರು, ಉಪ್ಪು ನೀರು. ಭೂಮಿ ಮೇಲೆ 3/4 ಭಾಗ ನೀರಿದೆ, 1/4 ಭಾಗ ಮಾತ್ರ ಭೂಮಿ ಇರುತ್ತೆ. ಅದರಲ್ಲಿ ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರಿದೆಯಲ್ಲ, ಇದು ಕೇವಲ 2.5%. ಅಂದ್ರೆ ನಾವು ಕುಡಿಲಿಕ್ಕೆ ಇಷ್ಟೊಂದು ಸಾಗರ, ಸಮುದ್ರ ಇದ್ರೂ ಕೂಡ ನಾವು ಸಮುದ್ರದ ನೀರನ್ನ ಕುಡಿಲಿಕ್ಕಾಗುತ್ತಾ? ಸಮುದ್ರದ ನೀರಿನಲ್ಲಿ ನೀವು ಯಾರಾದ್ರೂ ವ್ಯವಸಾಯ ಮಾಡಿ ಬೆಳೆಗಳನ್ನು ಬೆಳಿಲಿಕ್ಕೆ ಆಗುತ್ತಾ? ಇಲ್ಲ. ನಾವು ಕುಡಿಲಿಕ್ಕೆ, ನಾವು ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾದಂತಹ ನೀರೇ ಬೇಕು. ಆ ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ನೀರನ್ನ ಬಹಳ ಜತನದಿಂದ ಕಾಪಾಡಿಕೊಳ್ಬೇಕು. ನೀರು ಎಲ್ಲೆಲ್ಲಿ ಸಿಗುತ್ತೆ ನಮಗೆ? ಎಲ್ಲೆಲ್ಲಿ ಸಿಗುತ್ತೆ ನೀರು? ನಿಮ್ಗೆ ಎಲ್ಲಿ ಸಿಗುತ್ತೆ ನೀರು? ಭೂಮಿ ಮೇಲೆ. ಅಂದ್ರೆ ಮಳೆಯಿಂದ ಬಿದ್ದ ನೀರಿರ್ಬೋದು, ಭೂಮಿ ಮೇಲೆ ಕೆರೆ, ಕುಂಟೆ, ಕಟ್ಟೆ, ಬಾವಿಗಳು, ಆಮೇಲೆ ಕೊಳವೆ ಬಾವಿ. ಅಂದ್ರೆ ಭೂಮಿ ಮೇಲಿನ ನೀರು ಮತ್ತೆ ಭೂಮಿಯ ಒಳಗಡೆ. ಭೂಮಿಯ ಒಳಗಡೆಯ ನೀರನ್ನ ನಾವೇನಂತ ಕರಿತೀವಿ? ಅಂತರ್ಜಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಟಲ್ ಭೂಜಲ್ ಯೋಜನೆಯ ಉದ್ದೇಶ ಅಂತರ್ಜಲವನ್ನ ಸಂರಕ್ಷಣೆ ಮಾಡುವಂತದ್ದು. ಈಗಾಗಲೇ ಬಹಳ ಕುಸಿದೋಗಿರುವಂತಹ ಅಂತರ್ಜಲವನ್ನ ಜತನದಿಂದ ಕಾಪಾಡಿಕೊಳ್ಳುವಂಥದ್ದು, ಮಿತವಾಗಿ ಬಳಸುವಂಥದ್ದು, ಮತ್ತೆ ಮಳೆಯಿಂದ ಬಿದ್ದಂತಹ ನೀರನ್ನ ಹರಿದು ವೇಸ್ಟ್ ಆಗಿ ಹೋಗ್ಲಿಕ್ಕೆ ಅವಕಾಶ ಮಾಡದೇನೆ ನೀರನ್ನ ತಡೆದು ನಿಲ್ಲಿಸಿ ಭೂಮಿ ಒಳಗಡೆ ಹಿಂಗಿಸಿ ಅಂತರ್ಜಲವನ್ನ ವೃದ್ಧಿ ಮಾಡೋದು ಅಟಲ್ ಭೂಜಲ್ ಯೋಜನೆಯ ಬಹುಮುಖ್ಯ ಉದ್ದೇಶ.
ಅಟಲ್ ಭೂಜಲ್ ಯೋಜನೆ ಯಾವ ಯಾವ ಕಾರಣಕ್ಕಾಗಿ ಬಂದಿದೆ? ಅಂತರ್ಜಲವನ್ನ ಸಂರಕ್ಷಣೆ ಮಾಡಲಿಕ್ಕೆ, ಅಂತರ್ಜಲವನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಲಿಕ್ಕೆ. ಅಂದ್ರೆ ಹೆಂಗಂದ್ರೆ ಬಳಸಿದ್ರೆ ಅಂತರ್ಜಲ ಉಳಿಯುತ್ತಾ? ಅದನ್ನ ಬಹಳ ಎಚ್ಚರಿಕೆಯಿಂದ ನಾವು ನಿರ್ವಹಣೆ ಮಾಡಬೇಕು. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೇನೆ. ಇಡೀ ವಿಶ್ವದಲ್ಲೇನೆ, ಇಡೀ ಪ್ರಪಂಚದಲ್ಲೇನೆ ಅಂತರ್ಜಲವನ್ನ ಅತಿಯಾಗಿ ಬಳಸ್ತಾ ಇರುವಂತಹ ದೇಶಗಳ ಪೈಕಿ ನಮ್ಮ ಭಾರತ ದೇಶ ಮೊದಲನೇದಾಗಿದೆ. ಬಹಳ ಹೆಚ್ಚು ಅಂತರ್ಜಲವನ್ನ ನಾವು ಬಳಸ್ತಾ ಇದ್ದೀವಿ. ಕಳೆದ 40 ವರ್ಷಗಳಲ್ಲಿ ಅಂತರ್ಜಲ ವಿಪರೀತ ಕುಸಿತ ಅನುಭವಿಸ್ತಾ ಇದೆ, ವಿಪರೀತ ಕೆಳಗಡೆ ಹೋಗ್ತಾ ಇದೆ. ನೀವ್ ಯಾರಾದ್ರೂ 40 ವರ್ಷದ ಹಿಂದೆ ಚಿಕ್ಕವರಾಗಿದ್ದವ್ರು ಯಾರಾದ್ರೂ ಇದ್ರ? ಯಜಮಾನ್ರೆ, ನೀವು ಹುಡುಗರಾಗಿದ್ದಾಗ ನೀರು ಬಾವಿಗಳಲ್ಲಿ ಎಷ್ಟು ಅಡಿಗೆ ಸಿಗ್ತಾ ಇತ್ತು ನಿಮಗೆ? 15 ಅಡಿಗೆ ಸಿಗೋದು, ಮತ್ತೆ 20 ಅಡಿಗೆ ಸಿಗೋದು, ಮತ್ತೆ ಬೇಡ ಬೇಡ ಇನ್ನೂ ಕೆಳಗಡೆ ಅಂದ್ರೆ ಒಂದು 30 ಅಡಿಗೆ ಸಿಗ್ತಿತ್ತು, 40 ಅಡಿಗೆ ಸಿಗ್ತಿತ್ತು. ಹೌದಲ್ವಾ? ಒಂದು 40 ವರ್ಷದಿಂದ. ಇವತ್ತು 1000 ಅಡಿ ಹೋದ್ರು ಏನಾಯ್ತು? ಯಾಕೆ ಕುಸ್ತೋಯ್ತು? ಎಸ್, ಅಂದ್ರೆ ಹೆಚ್ಚಾಗಿ ಬೋರ್ವೆಲ್ ಹಾಕಿ ನೀರನ್ನ ಎತ್ತಿ 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 ಖಾಲಿ ಮಾಡಿಬಿಟ್ಟಿದೀವಿ. ಸಾವಿರಾರು ವರ್ಷಗಳಿಂದ ಸಂಗ್ರಹ ಆಗಿದ್ದ ನೀರನ್ನ ನಾವು 40 ವರ್ಷದಲ್ಲಿ, ಹೌದಾ? ಲಕ್ಷಾಂತರ ವರ್ಷದಿಂದ, ಅದು ಭೂಮಿ ಹುಟ್ಟಾದ್ರಿಂದ ಸಂಗ್ರಹ ಆಗಿದ್ದ ನೀರನ್ನ ಎಷ್ಟು ವರ್ಷದಲ್ಲಿ ಖಾಲಿ ಮಾಡಿದೀವಿ ನಾವು? ಕೇವಲ 40 ವರ್ಷದಲ್ಲಿ. 40 ವರ್ಷದ ಹಿಂದೆ ಸರ್ 40 ಅಡಿಗೆ 30 ಅಡಿಗೆ ಸಿಕ್ತಿದ್ದಂತ ನೀರು ಇವತ್ತು 500, 600, 800, 1000 ಅಡಿ ಹೋದ್ರು ಸಿಗ್ತಾ ಇಲ್ಲ. ಒಂದು ಅಂದಾಜು ಮಾಡ್ಕೊಳ್ಳಿ ಸರ್, 40 ಅಡಿ ಇದ್ದದ್ದು 40 ವರ್ಷದಲ್ಲಿ 400 ಅಡಿ ಹೋಯ್ತು ಸರ್. ಅಂದ್ರೆ 10%, 400 ಹೇಳ್ಕೊಳ್ಳ 40 ಹತ್ಲ 400, ಅಂದ್ರೆ 10 ಭಾಗ ಕಡಿಮೆ ಆಯ್ತು. ಇನ್ನ 40 ವರ್ಷಕ್ಕೆ ಇದೇ ಪ್ರಕಾರ ಹೋದ್ರೆ 4,000 ಅಡಿ, 4,000 ಅಡಿ ಆಳದಲ್ಲಿ ಸಿಗೋ ನೀರು ಕುಡಿಲಿಕ್ಕೆ ಯೋಗ್ಯವಾಗಿರುತ್ತಾ? ಬಳಸ್ಲಿಕ್ಕೆ ಯೋಗ್ಯವಾಗಿರುತ್ತಾ? ಇಲ್ಲ, ಕೆಮಿಕಲಿ ಕಂಟಾಮಿನೇಟೆಡ್. ಅದು ಹಲವಾರು ರಾಸಾಯನಿಕಗಳ ಅದರೊಳಗಡೆ ಇರ್ತವೆ. ಅದನ್ನ ಬಳಸ್ಲಿಕ್ಕೂ ವ್ಯವಸಾಯ ಮಾಡ್ಲಿಕ್ಕೂ ಉಪಯೋಗಕ್ಕೆ ಬರಲ್ಲ. ಇನ್ನು 40 ವರ್ಷದ ನಂತರದ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅವ್ರಿಗೆ ಕುಡಿಲಿಕ್ಕೆ ನೀರು, ಶುದ್ಧವಾದಂತ ನೀರು ಸಿಗುತ್ತಾ? ಸಿಗುತ್ತಾ? ಅಲ್ಲ, ನಮ್ಮ ಮಕ್ಕಳಿಗೆ ನಾನು ಏನಾದ್ರೂ ಆಯ್ತು, ನಾನು ಪಟ್ಟಿದ್ ಪಾಠ ಸಾಕು, ನಾನು ಕಷ್ಟಪಟ್ಟಿದ್ ಸಾಕು, ನನ್ನ ಮಗ ಚೆನ್ನಾಗಿ ಓದ್ಲಿ, ಎಷ್ಟಾದ್ರೂ ಸರಿ ನಾನು ಪ್ರೈವೇಟ್ ಶಾಲೆಗೆ ಸೇರಿಸ್ತೀನಿ, ನನ್ನ ಮಗನಿಗೆ ಒಳ್ಳೆ ಮನೆ ಕಟ್ಕೊಡ್ತೀನಿ, ನನ್ನ ಮಗನಿಗೆ ಒಳ್ಳೆ ಆಸ್ತಿ ಮಾಡ್ತೀನಿ, ಇಷ್ಟೆಲ್ಲಾ ಶ್ರಮ ಪಟ್ಟು ನೀವು ನಿಮ್ಮ ಮಕ್ಕಳಿಗೆ ಮಾಡ್ತೀರಲ್ವಾ? ಆ ಮಕ್ಕಳಿಗೆ ನಾಳೆ ಇನ್ನು 30-40 ವರ್ಷದ ನಂತರ ಕುಡಿಲಿಕ್ಕೆ ಶುದ್ಧವಾದಂತ ನೀರನ್ನ ಬಿಟ್ಟು ಹೋಗ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಮಾಡಿದ್ದೀರಾ? ಬಂದಿತ್ತ ಅದು? ಭಾರತ ಸರ್ಕಾರದ ಗಮನಕ್ಕದು ಬಂತು. ಏನಯ್ಯ ಇದು? 2017ರಲ್ಲಿ ನಾವು ಸಮೀಕ್ಷೆ ಮಾಡ್ತೀವಿ, ಸಮೀಕ್ಷೆ ಮಾಡಿದ್ರೆ ಅಂತರ್ಜಲ ಇಷ್ಟು ಆಳಕ್ಕೆ ಕುಸ್ತೋಗ್ಬಿಟ್ಟಿದೆ, ಹೀಗೆ ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಶುದ್ಧ ನೀರು ಕೂಡ ಸಿಗೋದಿಲ್ಲ, ಹೀಗ್ ಬಿಟ್ರೆ ಪರಿಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗ್ತದೆ ಅಂತ ಹೇಳಿ ಅದನ್ನ ಮನಗಂಡಂತ ಸರ್ಕಾರ, ಭಾರತ ಸರ್ಕಾರ ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಅಟಲ್ ಭೂಜಲ್ ಯೋಜನೆಯನ್ನ ಜಾರಿಗೊಳಿಸಿತು. ಅಂತರ್ಜಲ ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದ 7 ರಾಜ್ಯಗಳು, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕ, ಗೊತ್ತಾಯ್ತಲ್ಲ?
ಈ 7 ರಾಜ್ಯಗಳಲ್ಲಿ ನಾವು ವಿಪರೀತವಾಗಿ ಅಂತರ್ಜಲವನ್ನ ಬಳಕೆ ಮಾಡಿಬಿಟ್ಟು ಅಂತರ್ಜಲ ತುಂಬಾ ಅಪಾಯಕಾರಿ ಹಂತ ತಲುಪಿಬಿಟ್ಟಿದೆ. ಈ ಅಪಾಯಕಾರಿ ಪರಿಸ್ಥಿತಿಯನ್ನ ತಡಿಲಿಕ್ಕೆ ಭಾರತ ಸರ್ಕಾರ ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಅಟಲ್ ಭೂಜಲ್ ಯೋಜನೆಯನ್ನ ಜಾರಿಗೊಳಿಸಿದೆ. ಅಟಲ್ ಭೂಜಲ್ ಯೋಜನೆ ಉದ್ದೇಶ ಏನು? ಎಲ್ಲರೂ ಜಾರಿಗೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ. ಈಗಾಗಲೇ ನಾನು ತಿಳಿಸಿದಂಗೆ ಕರ್ನಾಟಕ ರಾಜ್ಯದಲ್ಲಿ 14 ಜಿಲ್ಲೆಗಳು ನೋಡಿ, ನಮ್ಮಲ್ಲೂ ಕೂಡ 14 ಜಿಲ್ಲೆಗಳಲ್ಲಿ ಈ ಗಂಭೀರ ಪರಿಸ್ಥಿತಿ ಇರೋದು, ಡೇಂಜರ್ ಪರಿಸ್ಥಿತಿ ಇರೋದಲ್ಲಿ 14 ಜಿಲ್ಲೆಗಳಲ್ಲಿ 41 ತಾಲೂಕುಗಳಲ್ಲಿ 1199 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಅಂತರ್ಜಲ ಅತಿಯಾಗಿ ಕುಸ್ತೋಗಿದೆ. ಆ 14 ಜಿಲ್ಲೆಗಳ ಪೈಕಿ ನಮ್ಮ ಚಿತ್ರದುರ್ಗದಲ್ಲಿ ವಿಪರೀತ ಕುಸ್ತೋಗ್ಬಿಟ್ಟಿದೆ. ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರನ್ನ ಬಿಟ್ಟು ಮಿಕ್ಕ ಎಲ್ಲ ತಾಲೂಕುಗಳಲ್ಲಿ ಚಳ್ಳಕೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಹಿರಿಯೂರು ಇರ್ಬೋದು, ಹೊಸದುರ್ಗ ಇರ್ಬೋದು, ಹೊಳಲ್ಕೆರೆ ಇರ್ಬೋದು, ಈ ಎಲ್ಲಾ ತಾಲೂಕುಗಳಲ್ಲೂ ಅಂತರ್ಜಲ ತುಂಬಾ ಕುಸ್ತೋಗ್ಬಿಟ್ಟಿದೆ. ಆಮೇಲೆ ನೀವೆಲ್ಲ ಬಂದಿದ್ದೀರಲ್ಲ, ನಿಮ್ಮನ್ನು ಕರೆಸಿರೋದು ಕೂಡ ಎಲ್ಲಿ ಅಂತರ್ಜಲ ಅತಿಯಾಗಿ ಬಳಕೆ ಆಗಿದೆಯಲ್ಲ ಆ ಗ್ರಾಮ ಪಂಚಾಯತಿಗಳಿಂದಲೇ ನೀವು ಬಂದಿರೋದು. ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಅಂತರ್ಜಲ ಕುಸ್ತೋಗ್ಬಿಟ್ಟಿದೆ. ಈ ಗ್ರಾಮ ಪಂಚಾಯತಿಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಅಂತರ್ಜಲವನ್ನ ಸುಧಾರಿಸಲಿಕ್ಕಾಗಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನದಲ್ಲಿ ಇದೆ. ಈ ಯೋಜನೆಯನ್ನ ಯಾರೇ ಸರ್ಕಾರಿ ಅಧಿಕಾರಿ ಆಗ್ಲಿ, ನಾನಾಗ್ಲಿ, ಇಲ್ಲಿ ಕೂತಿದ್ರಲ್ಲ ಅವರಾಗ್ಲಿ ಅನುಷ್ಠಾನ ಮಾಡಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡಬೇಕಾಗಿರೋದು ನೀವು. ಅಂತರ್ಜಲವನ್ನ ಯಾರು ಜಾಸ್ತಿ ಬಳಸ್ತಾ ಇದ್ದೀರೋ ನೀವು. ಯಾರು ಬಳಸ್ತಾ ಇರೋದು? ಕೃಷಿಗಾಗಿ ಬಳಸ್ತಾ ಇದ್ದೀವಿ, ಮನೆ ಬಳಕೆಗೆ ಬಳಸ್ತಾ ಇದ್ದೀವಿ, ನಾವು ನಮ್ಮ ಸಾಕು ಪ್ರಾಣಿಗಳಿಗೆ ಪಶು ಸಂಗೋಪನೆಗಾಗಿ ಬಳಸ್ತಾ ಇದ್ದೀವಿ. ನಾವು ಏನಾದ್ರೂ ಅಲ್ಲಿ ವ್ಯವಹಾರ ಉದ್ದಿಮೆಗಳನ್ನ ಮಾಡಿದ್ರೆ ಅದಕ್ಕಾಗಿ ನಾವು ಅಂತರ್ಜಲವನ್ನ ಬಳಸ್ತಾ ಇದ್ದೀವಿ. ಅಂತರ್ಜಲದ ಮೇಲೆ ಅತಿಯಾಗಿ ಅವಲಂಬನೆ ಮಾಡಿದ್ದೀವಿ. ಹಾಗಾಗಿ ಅಂತರ್ಜಲವನ್ನ ನಾವು ಮೇಲಕ್ಕೆ ಎತ್ತಿ 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 ಅಂತರ್ಜಲ ಪಾತಾಳವನ್ನ ತಲುಪಿಬಿಟ್ಟಿದೆ. ಅಪಾಯಕಾರಿ ಪರಿಸ್ಥಿತಿ ತಲುಪಿಬಿಟ್ಟಿದೆ. ಇನ್ನು 40 ವರ್ಷದ ನಂತರ ಹುಟ್ಟುವ ಮಗುವಿಗೆ ಒಂದು ಒಳ್ಳೆ ಶುದ್ಧ ನೀರನ್ನು ಕೂಡ ಕೊಡಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ತಲುಪೋರಿದ್ದೀವಿ. ನಿಮಗೆ ನಾವು ಇದೇ ರೀತಿ ಅಂತರ್ಜಲವನ್ನ ಬೇಕಾಬಿಟ್ಟಿ ಬಳಸ್ತಾ ಹೋದರೆ ನಾವೀಗೇನ್ ಮಾಡಬೇಕು? ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು. ಎಚ್ಚರಿಕೆಯಿಂದ ಅಂತರ್ಜಲವನ್ನ ನಿರ್ವಹಣೆ ಮಾಡಬೇಕು. ಅಂತರ್ಜಲವನ್ನ ಅತ್ಯಂತ ಹಿತಮಿತವಾಗಿ ಬಳಕೆ ಮಾಡಬೇಕು. ಅದು ಮನೆಯಲ್ಲಿರ್ಬೋದು, ವ್ಯವಸಾಯಕ್ಕಿರ್ಬೋದು, ಉದ್ದಿಮೆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಬಹಳ ಮಿತವಾಗಿ ಅಂತರ್ಜಲವನ್ನ ಬಳಸಬೇಕು. ಹಾಗೇನೆ ದೇವರು ಕೊಟ್ಟದ್ದು, ಮಳೆರಾಯ ಕೊಟ್ಟದ್ದು, ಮಳೆಯಿಂದ ಬಂದಂತ ನೀರನ್ನ ನಾವು ಅರಿದು ವೇಸ್ಟ್ ಆಗಿ ಹೋಗೋದಕ್ಕೆ ಅವಕಾಶ ಕೊಡದೆ ಹರಿಯುವ ನೀರನ್ನ ನಿಲ್ಲಿಸಿ, ನಿಂತ ನೀರನ್ನು ಇಂಗಿಸಿ, ಆ ಇಂಗಿದ ನೀರು ಅಂತರ್ಜಲವನ್ನ ತಲುಪುವುದ್ರ ಮೂಲಕ ಕುಸ್ತೋಗಿರುವಂತಹ ಅಂತರ್ಜಲವನ್ನ ನಾವು ಸುಧಾರಣೆ ಮಾಡಬೇಕಾಗಿದೆ. ಆ ಕೆಲಸವನ್ನ ನೀವು ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಾವಿಲ್ಲಿ ಕೂತಿರೋರು, ಇಲ್ಲಿ ಕೂತು ಎದ್ದೋದರು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಯಾರಿಗೆ ತರಬೇತಿ ಕೊಡ್ತಾ ಇದ್ದೀವಿ? ರೈತರಿಗೆ. ಯಾರು ಈ ನೀರಿನ ಹೆಚ್ಚಾಗಿ ಬಳಸ್ತಿದಾರೋ, ಯಾರಿಗೆ ಈ ನೀರಿಲ್ಲದೆ ಬದುಕು ನಡೆಯೋದಿಲ್ವೋ, ನೀರಿಲ್ಲದೆ ನಿಮ್ಮ ಬದುಕು ನಡೆಯುತ್ತಾ? ನೀರಿಲ್ಲದೆ ನಿಮ್ಮ ವ್ಯವಸಾಯ ನಡೆಯುತ್ತಾ? ನೀರಿಲ್ಲದೆ ನಿಮ್ಮ ಜೀವನ ಸಾಗುತ್ತಾ? ಯಾರಿಗೂ ಸಾಗೋದಿಲ್ಲ. ಆದ್ರೆ ನಿಮಗಂತೂ ಸಾಧ್ಯವೇ ಇಲ್ಲ. ಯಾಕೆಂದ್ರೆ
ನಿಮ್ಮ ಬದುಕು ನಿಂತಿರುವುದೇ ನೀರಿನ ಮೇಲೆ. ಹಾಗಾಗಿ ನಿಮ್ಮನ್ನ ಕರೆದು ನಿಮಗೆ ಮನವರಿಕೆಯನ್ನು ಮಾಡಿಕೊಡ್ತಿದ್ದೀವಿ, ನಿಮಗೆ ಅರಿವನ್ನ ಉಂಟು ಮಾಡ್ತಾ ಇದ್ದೀವಿ, ನಿಮ್ಮಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ಕೇಳ್ಕೊಂಡು, ಈಗ ಎಷ್ಟು ಜನ ಇದ್ದೀರಲ್ಲ, ನೀವು ಕೇಳ್ಕೊಂಡಿದ್ದೀರಲ್ಲ, ನೀವು ತಿಳ್ಕೊಂಡ್ರೆ ಸಾಲು. ನೀವೇನ್ ಮಾಡ್ಬೇಕು? ಬೇರೆ ರೈತರಿಗೆ ಹೇಳ್ಬೇಕು, 10 ಜನಕ್ಕೆ ಹೇಳ್ಬೇಕು. ನಾನು ಈಗ ಒಬ್ಬ ತಿಳ್ಕೊಂಡು ನಿಮ್ಗೆ ಇಲ್ಲಿ 80 ಜನಕ್ಕೆ ಹೇಳ್ತಾ ಇದ್ದೀನಿ. ನೀವೊಂದು 80 ಜನ 20 ಜನಕ್ಕೆ ಹೇಳಿರೋದು ಎಷ್ಟಾಗುತ್ತೆ? 1600 ಜನಗಳಿಗೆ ಈ ಮಾಹಿತಿಯನ್ನ ತಲುಪಿಸ್ದಂಗಾಗುತ್ತೆ. ತಲುಪಿಸ್ತೀರಲ್ವಾ? ಹೇಳ್ತೀರಲ್ವಾ? ನಿಮ್ಮ ಕಣ್ಮುಂದೆ ಇದೆ, ನಾನೇನು ಜಾದು ಮಾಡಿಲ್ಲ. ಯಜಮಾನ್ ಹೇಳಿದ್ರು 40 ವರ್ಷದಿಂದ 20 ಅಡಿಗೆ 30 ಅಡಿಗೆ ಸಿಕ್ತಿತ್ತು ಅಂತ. ನೀವೇ ಹೇಳಿದ್ರಿ 40 ವರ್ಷದ ನಂತರ 400, 500, 1000 ಅಡಿಗೆ ಕೊರತರು ಇಲ್ಲ ಅಂತ. ಆಮೇಲೆ ಇನ್ನ 40 ವರ್ಷದ ನಂತರ ಏನಾಗ್ಬಹುದು ಅಂದ್ರೆ 4000 ಅಡಿಗೆ ಡೆಫಿನೆಟ್ಲಿ ಹೋಗುತ್ತೆ ಅಂತ ನೀವೇ ಹೇಳಿದ್ರು. ಇದೇ ರೀತಿ ಬಳಸಿದ್ರೆ ಡೆಫಿನೆಟ್ಲಿ ಹೋಗುತ್ತೆ. ಅಂತರ್ಜಲ ಇರೋದಿಲ್ಲ, ಉಳಿಯೋದಿಲ್ಲ. 40 ವರ್ಷದ ನಂತರ ಆ ಮಗು ಹುಟ್ಟುವ ಮಗುವಿನ ಪಾಡೇನು? ಆ ಮಗುಗಾಗಿ ನಾವು ಇಷ್ಟೆಲ್ಲ ಆಸ್ತಿ ಮಾಡ್ತೀವಿ, ಮನೆ ಮಾಡ್ತೀವಿ, ನಮ್ಮ ಜೀವನವನ್ನೇ ತೆಗೆದು ಆ ಮಗುವಿಗೆ ಭವಿಷ್ಯವನ್ನ ಕಟ್ಕೊಡ್ತೀವಿ. ಆದರೆ ಆ ಮಗುವಿಗೆ ಒಂದು ಶುದ್ಧ ಕುಡಿಯುವ ನೀರನ್ನ ನಾವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಬದುಕಿಗೆ ಒಂದು ಅರ್ಥ ಇರುತ್ತಾ? ಈ ಮಾಹಿತಿ ಇದು ನೀರು 2 ಅಕ್ಷರ, ಬಟ್ ಬಹಳ ಗಂಭೀರವಾಗಿರ್ತದೆ ಇವತ್ತಿಗೆ. ಇನ್ನೊಂದೇ ಗೊತ್ತಾ, ಇನ್ನು 10 ವರ್ಷಕ್ಕೆ ಇನ್ನೂ ಗಂಭೀರವಾಗುತ್ತೆ ನಾವು ಹೀಗೆ ಬಿಟ್ರೆ. ಹಾಗಾಗಿ ನಾವೆಲ್ಲರೂ ಕೂಡ ಅಂತರ್ಜಲದ ಮಾಹಿತಿಯನ್ನ ನಾವು ತಿಳ್ಕೋಬೇಕು, ಇನ್ನೊಬ್ಬರಿಗೂ ಹೇಳಬೇಕು. ಅಂತರ್ಜಲದ ನಿರ್ವಹಣೆ ಬಗ್ಗೆ ನಾವು ಜವಾಬ್ದಾರಿ ವಹಿಸ್ಕೊಳ್ಬೇಕು, ಇನ್ನೊಬ್ರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಳೋ ರೀತಿ ನಾವು ನೋಡಿಕೊಳ್ಬೇಕಾಗಿದೆ. ನಾನೀಗಾಗಲೇ ಹೇಳಿದೆ, ನಮ್ಮ ಅಟಲ್ ಭೂಜಲ್ ಯೋಜನೆ ಯಾಕೆ ಜಾರಿಗೆ ಬಂತು? ಎಲ್ಲೆಲ್ಲಿ ಅಂತರ್ಜಲ ಅತಿಯಾಗಿ ಕುಸಿದಿದೆಯೋ ಅಂತ ಕಡೆ ಹೋಗಿ ಆ ಜನಗಳಿಗೆ ಅಂತರ್ಜಲದ ಪರಿಸ್ಥಿತಿಯನ್ನ ವಿವರಿಸಿ ಅವರಿಗೆ ಮನವರಿಕೆ ಮಾಡಿ ಅಂತರ್ಜಲವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಹಚ್ಚಬೇಕು, ಮತ್ತೆ ಅವ್ರನ್ನ ಸಹಭಾಗಿದಾರರನ್ನಾಗಿ ಮಾಡಿಕೊಳ್ಬೇಕು. ಅವರ ಜೊತೆಗೆ ಮಾತ್ರ, ಅವರ ನೇತೃತ್ವದಲ್ಲಿ ಮಾತ್ರ ಈ ಯೋಜನೆಯನ್ನ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅಟಲ್ ಭೂಜಲ್ ಯೋಜನೆಯಲ್ಲಿ ಸಮುದಾಯ ಸಹಭಾಗಿತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದೇವೆ. ಈ ಯೋಜನೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ? ಸಮುದಾಯ ಸಹಭಾಗಿತ್ವ, ಅಂದ್ರೆ ನಿಮ್ಮೆಲ್ಲರ ಸಹಭಾಗಿತ್ವಕ್ಕೆ ಆದ್ಯತೆಯನ್ನ ನೀಡಿದ್ದೇವೆ. ಇಲ್ಲಿ ಈ ಯೋಜನೆಯಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೇವೆ. ನೀರನ್ನ ಎಲ್ಲಿ ಮಿತವಾಗಿ, ನೀರನ್ನ ಎಲ್ಲಿ ನಾವು ಮರುಪೂರ್ಣ, ಹೇಗೆ ನೀರನ್ನ ಮಿತವಾಗಿ ಬಳಸಬೇಕು, ಹೇಗೆ ನೀರನ್ನ ಮರುಪೂರ್ಣ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಅಟಲ್ ಭೂಜಲ್ ಯೋಜನೆಯ ಉದ್ದೇಶ ಸಮುದಾಯ ಸಹಭಾಗಿತ್ವದಲ್ಲಿ ಅಂತರ್ಜಲವನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡುವುದು. ಆಮೇಲೆ ಈಗಾಗಲೇ ನಾವು ಅತಿಯಾಗಿ ಬಳಕೆ ಮಾಡಿಬಿಟ್ಟಿದ್ದೀವಿ. ಈಗ ಏನು ಹೇಗಂದ್ರಾಗಿ ಹೆಡ್ಡಂ ಅಡ್ಡಾದಿಡ್ಡಿ ಹೋಗ್ಬಿಟ್ಟ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ. ನಾವೀಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾ? ನೆಕ್ಸ್ಟ್ ಗಾಡಿ ಓಡಿಸೋರ್ನ ನೋಡ್ರಿ, ನೀವು ರಸ್ತೆ ನಿಯಮಗಳನ್ನು ಸುರಕ್ಷಿತವಾಗಿ ಪಾಲನೆ ಮಾಡಿ ಸುರಕ್ಷಿತವಾಗಿ ಹೋಗಿ ಅವ್ನು ಓದೋನು ಹೋಗ್ಬಿಟ್ಟ ಅಂದ್ರೆ ಈಗಾಗಲೇ ಅಂತರ್ಜಲ ಅತಿಯಾಗಿ ಬಳಕೆ ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋದನ್ನು ಬಿಟ್ಟು ಇನ್ನು ಈ ಗಂಭೀರ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಇರೋದನ್ನು ಹೇಗೆ ವೃದ್ಧಿ ಮಾಡ್ಕೊಳ್ಬೋದು, ಇರೋದನ್ನು ಹೇಗೆ ಹಿತಮಿತವಾಗಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ನಮ್ಮಲ್ಲಿ ಎಷ್ಟು ನೀರು ಲಭ್ಯ ಇದೆ, ನಮಗೆ ವರ್ಷಕ್ಕೆ ಎಷ್ಟು ಮಳೆ ಬರುತ್ತೆ, ನಮ್ಮ ಕೆರೆ ಕುಂಟೆಗಳಲ್ಲಿ ಎಷ್ಟು ನೀರು ತುಂಬಿಕೊಳ್ಳುತ್ತೆ, ನಾವೆಷ್ಟು ಬೆಳೆ ಬೆಳಿತೀವಿ, ನಮ್ಮ ಬೆಳೆಗಳಿಗೆ ಎಷ್ಟು ನೀರು ಬೇಕಾಗುತ್ತೆ, ಈ ಲಭ್ಯ ಇರೋ ನೀರೆಷ್ಟು, ನಮಗಿಲ್ಲಿ ಬೇಕಾಗಿರೋ ನೀರು, ಹೌದಲ್ವಾ? ನಮಗೆ ಈಗ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಎಲ್ಲ ಊರುಗಳಲ್ಲೂ ಕೆರೆಗಳಿದೆಯಾ, ಕಟ್ಟೆಗಳಿದೆಯಾ, ಚೆಕ್ ಡ್ಯಾಮ್ಗಳಿದೆಯಾ?
ಅಲ್ಲೆಲ್ಲ ಎಷ್ಟು ನೀರು ಸಂಗ್ರಹ ಆಗಬೇಕು. ಆಮೇಲೆ ಇನ್ನೊಂದು ಪ್ರತಿ ಊರುಗಳಲ್ಲೂ ಪ್ರತಿ ರೈತರು ಬೆಳೆ ಬೆಳಿತೀರ. ಯಾವ್ಯಾವ ಬೆಳೆಗೆ ಇಷ್ಟೆಷ್ಟು ನೀರು ಖರ್ಚಾಗ್ತಾ ಇರುತ್ತೆ, ಮನೆಗೆ ಎಷ್ಟು ಖರ್ಚಾಗುತ್ತೆ, ಜಾನುವಾರುಗಳಿಗೆ ಎಷ್ಟು ಖರ್ಚಾಗುತ್ತೆ. ಒಂದು ಕಡೆ ಲಭ್ಯ ಇರೋ ನೀರು, ಇನ್ನೊಂದು ಕಡೆ ಬಳಕೆ. ನಿಮ್ಮ ಪ್ರಕಾರ ನಮಗೆ ಲಭ್ಯ ಇರೋ ನೀರು ಜಾಸ್ತಿ ಇದೆಯಾ, ನಾವು ಬಳಕೆ ಮಾಡ್ತಾ ಇರೋ ನೀರು ಜಾಸ್ತಿ ಇದೆಯಾ? ಬಳಕೆ ಮಾಡ್ತೀವಿ. ಇಲ್ಲಿ ಸಿಗದೇ ಇರೋ ನೀರನ್ನು ನಾವು ಎಲ್ಲಿಂದ ತೆಗಿತಾ ಇದ್ದೀವಿ? ಭೂಮಿ ಮೇಲೆ ಎಲ್ಲಿ ಸಿಗಲ್ವೋ, ಎಲ್ಲಿ ಏನು ನೀರು ಸಿಗಲ್ವೋ ಅದನ್ನ ಖಾಲಿ ಮಾಡ್ತಾ ಈ ಅಪಾಯದ ಪರಿಸ್ಥಿತಿ ಬರ್ತದೆ. ಈಗ ನಾವು ಅದನ್ನ ಹೇಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡಿ ಸಮತೋಲನ ಮಾಡಿ. ಆ ಸಮತೋಲನ ಹೇಗೆ ಮಾಡಬೇಕು ಅದನ್ನ ನಾವು ವಾಟರ್ ಬ್ಯಾಲೆನ್ಸ್ ಏನಂತ ಕರಿತೀವಿ, ಜಲಭದ್ರತೆ. ಆಮೇಲೆ ನೀರಿನ ಆಯವ್ಯಯ, ಆಮೇಲೆ ಜಲಭದ್ರತಾ ಯೋಜನೆ, ವಾಟರ್ ಬಜೆಟ್ ಅಂತ ಮಾಡಿ. ಹೆಂಗೆ ಈಗ ನನ್ನ ಮನೆಯಲ್ಲಿ ನನಗೆ ಪ್ರತಿ ತಿಂಗಳು 10,000 ಸಂಬಳ, ನನ್ನ ಖರ್ಚು ತಿಂಗಳಿಗೆ 15,000 ಆಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ನಾನು 5,000 ಸಾಲ ಮಾಡ್ತಾ ಹೋದ್ರೆ ಒಂದು ದಿವಸ ಸಾಲ ಕೊಡೋರು ಇರಲ್ಲ, ನಾನು ಪಾಪರಾಗಿ. ಹೌದಾ? ನೀರು ನಾನೇನ್ ಮಾಡ್ಬೇಕಿತ್ತು, ನನ್ನ ಹತ್ರ ಇರೋದು 10,000. ನಾನು ತೀರಾ ಸಾಲ ಮಾಡಿದ್ರು ಇದೊಂದು 2,000 ಸಾಲ ಮಾಡಬೇಕು. ಮುಂದ್ಲು ತಿಂಗಳು 10,000ದಲ್ಲಿ 8,000 ಖರ್ಚು ಮಾಡಿಕೊಂಡು 2,000 ಅಲ್ಲಿ ಸಾಲ. ನೀರು ಕೂಡ ಸಾಲ ಸಿಗ್ತದೆ ಅಂತೇಳಿ ತಕೊಂಡು ಹೋದ್ರೆ ನಾಳೆ ಸಾಲ ಕೊಡೋದು ಇಲ್ಲ, ದಿವಾಳಿ ಆಗ್ತದೆ. ನೀರು ಅಂತರ್ಜಲ ಭೂಮಿನಲ್ಲಿ ಸಿಗುತ್ತೆ ಅಂತ ಎತ್ತಿ ಹೋದ್ರೆ ಮುಂದೆ ನೀರು ಸಿಗದಂಗಾಗುತ್ತೆ, ಸಿಗೋ ನೀರು ಶುದ್ಧವಾಗಿರೋದಿಲ್ಲ. ಹಾಗಾಗಿ ನೀರಿನ ಲಭ್ಯತೆ ಎಷ್ಟಿದೆ, ನಮ್ಮಲ್ಲಿ ನೀರಿನ ಬಳಕೆ. ಒಂದು ಮನೆಯಲ್ಲಿ ಹೇಗೋ ಒಂದು ಗ್ರಾಮದಲ್ಲೂ ಹಾಗೆ ಒಂದು ಗ್ರಾಮ ಪಂಚಾಯತ್. ಇದನ್ನ ನಾವು ಈ ಯೋಜನೆಯಲ್ಲಿ ಮಾಡ್ತೀವಿ, ವಾಟರ್ ಬಜೆಟ್ ಅಂತ ಮಾಡ್ತೀವಿ. ಹೌದಾ? ಎಸ್, ನೀವೇ ಹೇಳಿದ್ರಿ ನಮಗೆ ಲಭ್ಯ ಇರೋ ನೀರಿಗಿಂತ ನಾವು ಜಾಸ್ತಿ ನೀರು ಖರ್ಚು ಮಾಡ್ತೀವಿ. ವ್ಯವಸಾಯಕ್ಕಿರ್ಬೋದು, ಕುಡಿಯೋಕ್ಕಿರ್ಬೋದು, ದನ ಕರುಗಳಿಗಿರ್ಬೋದು, ಎತ್ತು ಎಮ್ಮೆಗಳಿಗಿರ್ಬೋದು, ಬೇರೆ ಬೇರೆ ಉದ್ದೇಶಗಳಿಗಿರ್ಬೋದು. ನಾವು ನಮ್ಮ ಊರಿನಲ್ಲಿ ಲಭ್ಯ ಇರೋ ನೀರಿಗಿಂತ ನಾವು ಖರ್ಚು ಮಾಡ್ತಿರೋ ನೀರು ಜಾಸ್ತಿ ಇದೆ. ಅದನ್ನು ನಾವು ಅಂತರ್ಜಲದಿಂದ ಸದ್ಯಕ್ಕೆ ಎತ್ತುತ್ತಾ ಇದ್ದೀವಿ. ಹೌದಲ್ವಾ? ಇದನ್ನ ನಾವೀಗ ಸ್ಟಾಪ್ ಮಾಡ್ಬೇಕಲ್ವಾ? ಬಹಳ ಡೇಂಜರ್ ಪರಿಸ್ಥಿತಿನಲ್ಲಿ ಇದೀವಲ್ವಾ? ಆ ಕಾರಣಕ್ಕೆ ನಾವು ಜಲಭದ್ರತಾ ಯೋಜನೆ ಹೇಗೆ ಇವೆರಡನ್ನು ಏನಾದ್ರು ಮಾಡಿ ನಾವು ಬ್ಯಾಲೆನ್ಸ್ ಮಾಡಬೇಕು, ಸರಿದೂಗಿಸ್ಬೇಕು. ಸರಿದೂಗಿಸೋಕೆ ಏನೇನ್ ಬೇಕು, ಏನೇನ್ ಕ್ರಮ ಕೈಗೊಳ್ಬೇಕು ಅದನ್ನೂ ಕೂಡ ನೀವು ಈ ಜಲಭದ್ರತಾ ಯೋಜನೆಯಲ್ಲಿ ಹೇಳ್ಬೇಕಾಗುತ್ತೆ. ಸುಮ್ಮನೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೀವೆಲ್ಲ ಏನ್ ಮಾಡ್ತಾ ಇದ್ವಿ, ಬೆಳೆಗಳಿಗೆ ಕಾಲುವೆನ ನೀರು ಈಗ ಬಿಡಕ್ಕಾಗತ್ತಾ? ಯಾಕೆ ಬಿಡಕ್ಕಾಗಲ್ಲ? ಕಾಲುವೆನೆ ಅರ್ಧಕ್ಕೂ ನಿಂತಲ್ಲ ನೀರ್ನ, ಕರೆಂಟ್ ಇರಲ್ಲ, ಅದಕ್ಕೆ ಆಳ್ಬೇಕು. ಆಳು ಕರೆಂಟು ಎಲ್ಲ ಇದ್ರೂ ನೀರ್ ಬೇಕಲ್ಲ, ಖಾಲಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಹನಿ ನೀರಾವರಿ, ಡ್ರಿಪ್ಪು ಮತ್ತೆ ಮೊದ್ಲೇನ್ ಮಾಡ್ತಿದ್ವಿ, ಒಂದು ಬೆಳೆ ಬೆಳಿಲಿಕ್ಕೆ 100 ಡ್ರಮ್ ಬೇಕಾಗ್ತಿತ್ತು. ಇವತ್ತು ಆ 100 ಡ್ರಮ್ ಅಲ್ಲಿ ಬೆಳೀತಿದ್ದ ಬೆಳೆನ 10 ಡ್ರಮ್ಗೆ. ಹೌದಾ? ಇದನ್ನ ಮಾಡೋದ್ರ ಮೂಲಕ ನೀರನ್ನ ನಾವು ಮಿತವಾಗಿ ಬಳಕೆ ಮಾಡಬೇಕು. ಜಲಭದ್ರತಾ ಯೋಜನೆ ಅಂದ್ರೆ ನಾವು ಅದೇ ಒಂದ್ ಕಡೆ ಖರ್ಚು ಜಾಸ್ತಿ ಇದೆ, ನಮಗೆ ಲಭ್ಯ ಇರೋ ನೀರಿಗಿಂತ ಖರ್ಚು ಜಾಸ್ತಿ ಆಯ್ತಲ್ಲ, ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಸಮತೋಲನ ಮಾಡ್ಬೇಕಲ್ಲ. ಅದಕ್ಕೆ ನಾವು ವ್ಯವಸಾಯಕ್ಕೆ ಬಳಸ್ತಾ ಇರುವಂತ ನೀರಿನಲ್ಲಿ ನಾವು ಈ ತರದ ಸ್ಪ್ರಿಂಕ್ಲರ್, ಆಮೇಲೆ ಹೂ ಹೋಲಿಕೆ, ಅದೇನು ಮಲ್ಚಿಂಗ್ ಅಂತ. ಮಲ್ಚಿಂಗ್ ಮಾಡಿದ್ರೆ ಏನಾಗುತ್ತೆ, ನೀರು ತೇವ ಮೇಲಕ್ಕೆ ಹಾವಿ ಆದಂಗೆ ನೀರಿನ ಬಳಕೆ ಕಡಿಮೆ ಆಗುತ್ತೆ. ಆಮೇಲೆ ಇತ್ತೀಚೆಗೆ ತೇವಾಂಶದ ಸೆನ್ಸಾರ್ಸ್ ಬಂದಿದ್ದಾರೆ. ಅಂದ್ರೆ ಒಂದು ಬೆಳೆಗಳಿಗೆ
ನೀವೆಷ್ಟೊಂದು ನೀರು ಕೊಡ್ಬೇಕಾಗಿಲ್ಲ. ಏನ್ ಮೊದಲೆಲ್ಲ ನೀವು ಸುಮ್ಮನೆ ಇದನ್ನ ಆಟೋ ಡ್ರಿಪ್ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ನಾವು ಒಂದು ಮಗುಗೆ ಎಷ್ಟು ಊಟ ಕೊಡ್ಬೇಕು? ಇದು ಕೊಡಕ್ಕಾಗುತ್ತಾ? ಕೊಟ್ರೆ ಏನಾಗುತ್ತೆ? ಮಗುಗೆ ಜೀರ್ಣ ಆಗುತ್ತೆ. ಹಾಗಾಗಿ ಪ್ರತಿ ಬೆಳೆಗೂ ಇಷ್ಟೇ ನೀರು ಕೊಡ್ಬೇಕಂತ ಇರುತ್ತೆ. ನಾವೀಗ ಅವನ್ನೂ ಅಳವಡಿಸ್ಕೊಳ್ಬೇಕು. ಇಷ್ಟೇ ಹೊತ್ತು ಆನ್ ಮಾಡ್ಬೇಕು. ಅವಾಗ ಏನಾಗುತ್ತೆ? 2 ಗಂಟೆ ನಾವು ಡ್ರಿಪ್ ಆನ್ ಮಾಡಿದ್ರು ವೇಸ್ಟ್. ಅದಕ್ಕೆ ಬೇಕಾಗಿರೋದು 1 ಗಂಟೆ. ಅವಾಗ ಇನ್ನೂ 1 ಗಂಟೆ ಹೋಗ್ತಾ ಇತ್ತಲ್ಲ ನೀರು, ಅದನ್ನ ನಾವು ಉಳಿತಾಯ ಮಾಡ್ತೇವೆ. ಡ್ರಿಪ್, ಸ್ಪ್ರಿಂಕ್ಲರ್, ಭೂಬದಿಕೆ, ಮಲ್ಚಿಂಗು, ಮತ್ತೆ ಆಮೇಲೆ ವಿಧಾನಗಳು ಬಂದಿದ್ದಾವೆ. ಅವನ್ನೆಲ್ಲ ಅಳವಡಿಸಿಕೊಳ್ಳೋದು ನಾವು ನೀರಿನ ಬಳಕೆಯನ್ನ ಮಿತಗೊಳಿಸಬಹುದು. ನೀರಿನ ಬೇಡಿಕೆಯನ್ನ ಕಡಿಮೆ. ಇನ್ನೊಂದು ಕಡೆ, ಒಂದು ಕಡೆ ನೀರಿನ ಬೇಡಿಕೆಯನ್ನ ಕಡಿಮೆ, ಇನ್ನೊಂದು ಕಡೆ ಮಳೆಯಿಂದ ಬಿದ್ದಂತ ನೀರು ಹೊರಗೋಗ್ತಾ ಇತ್ತಲ್ಲ, ಅದನ್ನ ತಡೆಯುವುದು, ತಡೆಗೋಡೆ ಹಾಕುವುದು, ಚೆಕ್ ಡ್ಯಾಮ್ ಕಟ್ಟುವುದು, ಆಮೇಲೆ ಕೃಷಿ ಹೊಂಡ ಮಾಡುವುದು, ಬದು ನಿರ್ಮಾಣ, ಅದ್ರ ಮೂಲಕ ಬಿದ್ದಂತ ನೀರು ಮುಂದಕ್ಕೆ ಹರಿದು ಅನಗತ್ಯವಾಗಿ ಪೋಲಾಗದನ್ನು ತಡೆದು ಅಲ್ಲೇನೆ ಭೂಮಿ ಒಳಗಡೆ ಹಿಂಗೊಂತ. ಅವಾಗೇನಾಗುತ್ತೆ? ಆ ನೀರು ಎಲ್ಲೆಲ್ಲಿ ಅಂತರ್ಜಲ ಇಂಗ್ಲಿಕ್ಕೆ ಸಾಧ್ಯ ಇದೆ, ಭೂಮಿ ಒಳಗಡೆ ಇಂಗ್ಲಿಕ್ಕೆ ಸಾಧ್ಯ ಇದೆ, ಅದು ಹೋಗಿ ಅಂತರ್ಜಲವನ್ನ ಸೇರಿಕೊಳ್ಳುತ್ತೆ. ಈ ಕಡೆ ನೀರನ್ನ ಕಡಿಮೆ ಖರ್ಚು ಮಾಡ್ತಾ ಹೋಗಿ, ಇನ್ನೊಂದು ಕಡೆ ನೀರನ್ನ ಸಂಗ್ರಹಿಸ್ತಾರೆ. ಹೀಗೆ ಬ್ಯಾಲೆನ್ಸ್ ಮಾಡಿ ನಾವು ಅದನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಿಕೊಂಡು ಹೋಗೋದೇ ಜಲಭದ್ರತಾ. ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ಸ್ನೇಹಿತರು ನಿಮಗೆ ಮುಂದಿನ ಸ್ಲೈಡ್ ನಲ್ಲಿ ಹೇಳ್ತಾರೆ. ಈಗ 2, ಒಂದು ನೀರನ್ನ ಮಿತವಾಗಿ ಬಳಸೋದು. ನಾವೀಗಾಗಲೇ ಹೇಳಿದ್ವಿ, ನೀವೇ ಹೇಳ್ಬಿಟ್ರಿ, ಅಂತರ್ಜಲ ಬಹಳ ಅಮೂಲ್ಯ, ಅದು ಈಗಾಗಲೇ ನಾವು ಅತಿಯಾಗಿ ಬಳಸ್ಬಿಟ್ಟಿದ್ದೀವಿ. ಇನ್ನು ಮುಂದೆ ನಾವು ಅದನ್ನ ಹೆಚ್ಚು ಬಳಸೋಕೆ ಹೋಗ್ಬಾರ್ದು. ಅದು ಕೃಷಿಗಿರ್ಬೋದು, ಮನೆಯಲ್ಲಿರ್ಬೋದು, ಪಶು ಸಂಗೋಪನೆಗಿರ್ಬೋದು, ಕೈಗಾರಿಕೆಗಿರ್ಬೋದು, ನಾವು ಸಾಧ್ಯ ಆದಷ್ಟು ನೀರನ್ನ ಮಿತವಾಗಿ ಬಳಸ್ತಾ ಹೋಗ್ಬೇಕು. ಆಮೇಲೆ ವ್ಯವಸಾಯದಲ್ಲಿ ಬಹಳ ನೀರು ತಗೊಳುತ್ತೆ. ಹಾಗೆ ವ್ಯವಸಾಯದಲ್ಲಿ ನಾವೇನ್ ಮಾಡಬೇಕು? ಡ್ರಿಪ್ಪು, ಸ್ಪ್ರಿಂಕ್ಲರ್ಗಳನ್ನ ಅಳವಡಿಸಿಕೊಂಡು ನಾವು ನೀರನ್ನ ಮಿತವಾಗಿ ಬಳಸಬೇಕು. ಆಮೇಲೆ ನಾನಾಗ್ಲೇ ಹೇಳಿದೆ, ನೀರನ್ನ ಭೂಮಿಗೆ ಹಿಂಗಿಸುವಂಥದ್ದು. ಕೆರೆ ಇರ್ಬೋದು, ಕಟ್ಟೆ ಇರ್ಬೋದು, ಚೆಕ್ ಡ್ಯಾಮ್ ಇರ್ಬೋದು, ನಾಲಾ ಬದು ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಇವುಗಳ ಮೂಲಕ ಭೂಮಿ ಒಳಗಡೆ ನೀರನ್ನ ಮರುಪೂರ್ಣ ಮಾಡುವಂತ, ಹಿಂಗಿಸುವಂತ ಕೆಲಸಗಳನ್ನು ಕೂಡ ನಾವು ಹಾಗಾದಾಗ ಈಗಾಗಲೇ ನಾವು ತಲುಪಿದೀವಲ್ಲ ಅಪಾಯಕಾರಿ ಪರಿಸ್ಥಿತಿ, ಅದನ್ನು ಸ್ವಲ್ಪ ನಿಧಾನಕ್ಕೆ ವರ್ಷ ವರ್ಷ ಬ್ಯಾಲೆನ್ಸ್ ಮಾಡಿಕೊಂಡು ಇನ್ನ 40 ವರ್ಷ ಆದ್ಮೇಲೆ ಹುಟ್ಟುವಂತ ಮಗುಗೆ ಕೊನೆ ಪಕ್ಷ ನಾವು ಏನ್ ಕುಡಿತಿದೀವಲ್ಲ ಆ ಥರದ್ದು ನೀರನ್ನ ಉಳಿಸೋದಕ್ಕೆ ಸಾಧ್ಯ ಇದೆ. ಯಾವಾಗ ಇವೆರಡನ್ನು ಇದನ್ನು ಮಾಡಿ ಅಂತ ಹೇಳೋದೇ ಅಟಲ್ ಭೂಜಲ್ ಯೋಜನೆ. ಅಟಲ್ ಭೂಜಲ್ ಯೋಜನೆ ಯಾಕೆ ಬಂದಿದೆ ಅಂತ ಗೊತ್ತಾಯ್ತಾ? ಆಮೇಲೆ 2ನೇ ನಿಮ್ಗೆ ಹೇಳ್ಬಿಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಇದು ಹೇಳು. ಆಮೇಲೆ ಈಗ ಏನಾಗಿದೆ ಇಲ್ಲಿ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ನಮ್ಗೆ ನೀರೇ ಇಲ್ಲ, ಅಂತರ್ಜಲ ಕುಸಿದೋಗ್ಬಿಟ್ಟಿದೆ, ಎಲ್ರಿಗೂ ಗೊತ್ತಿದೆ. ಆದ್ರೂ ನಾವು ನೀರನ್ನು ಜಾಸ್ತಿ ಬೇಕಾಗ್ತಾವಲ್ಲ, ಆ ಬೆಳೆಗಳನ್ನೇ ಬೆಳೀತಾ ಹೋದ್ರೆ ಮುಂದೆ ತೊಂದರೆ ಅನುಭವಿಸ್ತಾರೆ. ಇಲ್ಲಿ ಕೂತಿರೋರು ಮಾತಾಡ್ತೀರಿ, ಮುಂದೆ ಇನ್ನೊಂದು 5-6 ವರ್ಷ ಬಿಡ್ತಾರೆ. ಇಲ್ಲ ಕಣ್ರಿ, ಬಹಳ ಏನೋ ಅದು ಯಾವುದೋ ಇದು ಬರ್ತಾ ಇದೆ, ಭದ್ರಾ ಬರ್ತಾ ಇದೆ, ಅದು ಬರ್ತಾ ಇದೆ, ಇದು ಬರ್ತಾ ಇದೆ ಅಂತ ಹೇಳಿ ಸುಮ್ಮನೆ ಅಡಿಕೆ ಆಗ್ತಾ ಅಡಿಕೆಗೆ ನೀರು ಜಾಸ್ತಿ ಇಲ್ಲ. ನಾವು ಬೆಳೆನಲ್ಲಿ ಪರಿವರ್ತನೆ ಮಾಡ್ಕೊಳ್ಳೇಬೇಕು. ಇವತ್ತು ರೈತರು ಏನಾಗಿದೆ ಅಂದ್ರೆ, ನಮ್ಗೇನು ಹುಟ್ಟೋದಿಲ್ಲ, ನಮ್ಗೆ ಆದಾಯ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಡಿಕೆ ಕಡೆ ಹೋಗ್ತಾ ಇದ್ದಾರೆ. ನಾಳೆ ಅಡಿಕೆನೆ ಉಳಿಯಲು ಹಾಕಿದ್ದ ಅಡಿಕೆನೆ ಉಳಿದಂತ ಪರಿಸ್ಥಿತಿ ಬಂದ್ಬಿಟ್ರೆ ಅದು ಲಾಸೇ ಅಲ್ವಾ? ಹಂಗಾಗಿ ನಾವು ನೀರನ್ನ ಕಡಿಮೆ ನೀರಿನಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕೋ
ಬೆಳಿಬಹುದು ಅಂತವ್ ನಾವು ಪ್ರಯಾರಿಟಿ ಕೊಡಬೇಕು. ಬೆಳೆಯೋದು ಬಟ್ ನಾವೇನಾದ್ರೂ ಅತಿ ನೀರನ್ನು ಹೆಚ್ಚು ನೀರನ್ನು ತಗೊಳ್ತಾ ಇರುವಂತ ಬೆಳೆಗಳನ್ನು ಬೆಳೀತಾ ಹೋದ್ರೆ ಮುಂದಿನ ಪರಿಣಾಮ ತುಂಬಾ ಗಂಭೀರವಾಗಿರುತ್ತೆ. ಅಂತರ್ಜಲದ ಪರಿಣಾಮ ಅದನ್ನ ರೈತರು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ಅಟಲ್ ಭೂಜಲ್ ಯೋಜನೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಒಂದು PGWMC ಸಮಿತಿ ಇರ್ತಾರೆ. ಅಲ್ಲಿ ಮಹಿಳೆಯರಿರ್ತಾರೆ, ರೈತರಿರ್ತಾರೆ, ಎಲ್ಲಾ ವರ್ಗದ ಜನ ಇರ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ತಾರೆ. ಅವರೆಲ್ಲರೂ ಸೇರಿಕೊಂಡು ಆ ಗ್ರಾಮ ಪಂಚಾಯತಿನಲ್ಲಿ ಅಟಲ್ ಭೂಜಲ್ ಯೋಜನೆ ಬಗ್ಗೆ ಮಾಹಿತಿ ಕೊಡಬೇಕು. ಅಂತರ್ಜಲದ ಪರಿಸ್ಥಿತಿ ಹೀಗಿದೆಯಪ್ಪ ಅಂತ ಹೇಳಬೇಕು. ಅಂದ್ರೆ ಹೆಂಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ರಾಮ ಪಂಚಾಯತ್ ಎಷ್ಟು ಹಳ್ಳಿ ಬರ್ತದೆ, ಎಷ್ಟು ಜನ ಇದ್ದಾರೆ, ಎಷ್ಟು ದನ ಕರು ಇದೆ, ಎಷ್ಟು ಎತ್ತು ಎಮ್ಮೆ ಇದೆ, ಎಷ್ಟು ಕುರಿ ಕೋಳಿ ಇದೆ, ಅವಕ್ಕೆಲ್ಲವೂ ನೀರೆಷ್ಟು ಬೇಕಾಗುತ್ತೆ. ಆಮೇಲೆ ಒಂದು ಊರಿನಲ್ಲಿ ಎಷ್ಟು ಇರಿಗೇಟೆಡ್ ಲ್ಯಾಂಡ್ ಇದೆ, ಎಷ್ಟು ನಾನ್ ಇರಿಗೇಟೆಡ್ ಲ್ಯಾಂಡ್ ಇದೆ, ಇರಿಗೇಟೆಡ್ ಲ್ಯಾಂಡ್ ನಲ್ಲಿ ಏನೇನು ಬೆಳೆ ಬೆಳೀತಾರೆ, ಅದಕ್ಕೆ ಎಷ್ಟು ನೀರು ಖರ್ಚಾಗುತ್ತೆ, ನಾನ್ ಇರಿಗೇಟೆಡ್ ಲ್ಯಾಂಡ್ ಅಲ್ಲಿ ಏನ್ ಬೆಳೀತಾರೆ, ಅದಕ್ಕೆ ಎಷ್ಟು ನೀರು ಹೋಗುತ್ತೆ. ಎಲ್ಲಾ ದತ್ತಾಂಶಗಳನ್ನ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ನಮ್ಮ ಗ್ರಾಮದಲ್ಲಿ ಇಲ್ಲಪ್ಪ ನಾವು ಈ ತರ ಹೋದ್ರೆ ಬರೀ ಅಡಿಕೆ ಹಾಕೊಂಡು ಹೋದ್ರೆ ನಾವೇನಾದ್ರೂ ಕಡಿಮೆ ನೀರಿನಲ್ಲಿ ಬೆಳೆಯಬೇಕು, ಮನೆಯಲ್ಲಿ ನೀರಿನಲ್ಲಿ ಬೆಳಿಬೇಕು. ಈ ತರದನ್ನ ಮಾಡದೇ ಹೋಗಿ ಕಷ್ಟ ಆಗುತ್ತೆ. ಅಂಥದಕ್ಕೆ ಅಂತಲೇ ನಾವು ಈ ಒಂದು PGWMC ಸಮಿತಿಗಳನ್ನ ಮಾಡಿದ್ದೀವಿ. ಅಂದ್ರೆ ಸಮುದಾಯ ಸಹಭಾಗಿತ್ವದ ಅಂತರ್ಜಲ ನಿರ್ವಹಣಾ ಸಮಿತಿಗಳು ಅಂತೇಳಿ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಮಾಡಿ ಅವ್ರಿಗೂ ಕೂಡ ಈ ತರ ನಿಮಗೆ ಹೆಂಗೆ ತರಬೇತಿಗಳನ್ನು ಕೊಡ್ತಿದೀವೋ ಹಂಗೆ ಅವ್ರಿಗೂ ಕೂಡ ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಆಮೇಲೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಈಗ ಪೋಸ್ಟರ್ ಇರ್ಬೋದು, ಮತ್ತೆ ನಾಟಕಗಳ ಮೂಲಕ ಇರ್ಬೋದು, ಬೀದಿ ನಾಟಕದ ಮೂಲಕ ಇರ್ಬೋದು, ಮತ್ತೆ ಒಂದು ಮೊಬೈಲ್ ವ್ಯಾನ್ ಮೂಲಕ ಇರ್ಬೋದು, ಬಂದು ಜನಗಳಿಗೆ ಅವೇರ್ನೆಸ್ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಅಟಲ್ ಭೂಜಲ್ ಯೋಜನೆಯಲ್ಲಿ ಯಾರಾದ್ರೂ ಕೇಳ್ಬೋದು, ಇದು ಏನ್ ಸರ್ ಇದು ಯೋಜನೆ, ನೀವೇನಾದ್ರೂ ಫಂಡು ಗಿಂಡು ಕೊಡ್ತೀರಾ ಅಂತ. ಇಲ್ಲ, ನಾವು ನೇರವಾಗಿ ನಿಮಗೆ ಯಾವುದೇ ಫಂಡ್ ಅನ್ನ ಕೊಡೋದಿಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಪಾಲುದಾರ ಇಲಾಖೆ ಈಗಾಗಲೇ ಇದೇ ವಿಷಯದಲ್ಲಿ ನೀರನ್ನ ಮಿತವಾಗಿ ಬಳಸೋದ್ರ ಬಗ್ಗೆ, ನೀರನ್ನ ಸಂಗ್ರಹಿಸೋದ್ರ ಬಗ್ಗೆ ಹಲವಾರು ಯೋಜನೆಗಳಿವೆ. ನಿಮ್ಗೆಲ್ಲ ಡ್ರಿಪ್ ಸ್ಪ್ರಿಂಕ್ಲರ್ ಯಾರು ಕೊಡ್ತಾರೆ? ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಇವರೆಲ್ಲ. ಆಯ್ತಾ? ಈ ನಾಲಾ ಬಂಡು, ಚೆಕ್ ಡ್ಯಾಮು, ಕೃಷಿ ಹೊಂಡ, ಆಮೇಲೆ ಇದು ಈ ಕೆರೆ ನಿರ್ಮಾಣ, ಕೆರೆ ಹೂಳೆತ್ತೋದು, ಇವನ್ನೆಲ್ಲ ಯಾರು ಮಾಡ್ತಾರೆ? ಗ್ರಾಮ ಪಂಚಾಯತಿ ಮಾಡ್ತಾರೆ. RDP ಅದನ್ನು ಮಾಡ್ತಾರೆ. ಸಣ್ಣ ನೀರಾವರಿ ಇಲಾಖೆ ಮಾಡ್ತಾರೆ. ಬೇರೆ ಜಲಾನಯನ ಇಲಾಖೆ ಮಾಡ್ತಾರೆ. ನಾವು ನಮ್ಮ ಅನುದಾನವನ್ನ ಅವ್ರಿಗೆ ಕೊಡ್ತೀವಿ. ಪಾಲುದಾರ ಇಲಾಖೆಗಳ ಮೂಲಕ ಖರ್ಚು ಮಾಡ್ತೀವಿ, ಅವ್ರಿಗೆ ಕೊಡ್ತೀವಿ, ಅವರು ಇಂಟರ್ನ್ ನಿಮಗೆ ಕೊಡ್ತಾರೆ. ಯಾವುದೇ ಕಾರಣಕ್ಕೆ ನೀವು ಯಾರಾದ್ರೂ ಕೇಳಿದ್ರೆ ಅಟಲ್ ಭೂಜಲ್ ಯೋಜನೆಯವರು ಯಾರು ದುಡ್ಡು ಕೊಡೋದಿಲ್ಲ. ಯಾವುದೇ ಗ್ರಾಮ ಪಂಚಾಯತಿ ದುಡ್ಡು ಕೊಡೋದಿಲ್ಲ, ಯಾರಿಗೂ ನೇರವಾಗಿ ಫಲಾನುಭವಿಗಳಿಗೆ ದುಡ್ಡನ್ನ ಕೊಡೋದಿಲ್ಲ. ನಾವೇನಿದ್ರು ಪಾಲುದಾರ ಇಲಾಖೆಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ. ಗೊತ್ತಾಯ್ತಲ್ಲ? ನೀರನ್ನ ಮಿತ ಬಳಕೆ ಉಪಕ್ರಮಗಳನ್ನ ನಾವು ಕೃಷಿ ಇಲಾಖೆ ಮೂಲಕ, ತೋಟಗಾರಿಕೆ ಇಲಾಖೆ ಮೂಲಕ, ರೇಷ್ಮೆ ಇಲಾಖೆ ಮೂಲಕ ನಾವು ಅನುಷ್ಠಾನ, ಅವರಿಗೆ ಅನುದಾನವನ್ನು ಕೊಡ್ತೀವಿ, ಅವರಿಂದ ನಿಮಗೆ. ಅದೇ ರೀತಿ ಈ ಚೆಕ್ ಡ್ಯಾಮ್ ಇರ್ಬೋದು, ಕೆರೆ ಹೂಳೆತ್ತದಿರ್ಬೋದು, ಆಮೇಲೆ ನಾಲಾ ಬಂದಿರ್ಬೋದು, ಆಯ್ತಾ? ಈ ತರ ನೀರನ್ನ ಮರುಪೂರ್ಣ ಮಾಡುವಂತ ಸ್ಟ್ರಕ್ಚರ್ಸ್ ಏನಿಲ್ಲ ಅವನ್ನು ಕೂಡ ಬೇರೆ ಬೇರೆ ಇಲಾಖೆಗಳು, RDPR ಇರ್ಬೋದು, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಜಲಾನಯನ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಈ ಇಲಾಖೆಗಳಿಗೆ ನಾವು ಅನುದಾನ ಕೊಡ್ತೀವಿ. ಅವರು ಆ ಇಲಾಖೆಗಳ ಮೂಲಕ ಈ ಒಂದು ಕೆಲಸಗಳನ್ನ ನಿರ್ವಹಿಸುತ್ತಾರೆ. ಅಟಲ್ ಭೂಜಲ್ನಿಂದ ನಾವು ಮಾಡುವ ಕೆಲಸ ಏನಪ್ಪಾ ಅಂದ್ರೆ, ನಿಮಗೆ ಸಮುದಾಯಕ್ಕೆ, ರೈತರಿಗೆ
ಮಾಹಿತಿಯನ್ನ ಕೊಡ್ತೀವಿ, ತರಬೇತಿಯನ್ನ ಕೊಡ್ತೀವಿ, ನಿಮಗೆ ಅರಿವನ್ನ ಮೂಡಿಸ್ತೀವಿ. ಈ ಒಂದು ಕೆಲಸವನ್ನ ನಾವು ಅಟಲ್ ಭೂಜಲ್ ಯೋಜನೆಯಿಂದ ಮಾಡ್ತೀವಿ. ನಿಮ್ಮ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸ್ತೀವಿ. ನಿಮಗೆ ಈ ಒಂದು ಯೋಜನೆಯ ಜ್ಞಾನವನ್ನ ನಿಮಗೆ ಕೊಡ್ತೀವಿ. ನೀವು ಅದರ ಮೂಲಕ ನಿಮ್ಮ ಗ್ರಾಮ ಪಂಚಾಯತ್ ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು. ಯಾವ ರೀತಿ ಅಂತರ್ಜಲವನ್ನ ಸುಸ್ಥಿರವಾಗಿ ನಿರ್ವಹಣೆ ಮಾಡುವುದ್ರ ಮೂಲಕ ನೀವು ಈ ಯೋಜನೆಯನ್ನ ಅನುಷ್ಠಾನ ಮಾಡಬೇಕಾಗುತ್ತೆ. ಜಲಭದ್ರತಾ ಯೋಜನೆ ನಾನು ಈಗಾಗಲೇ ಹೇಳಿದೆ. ಜಲಭದ್ರತಾ ಯೋಜನೆ ಏನಪ್ಪಾ ಅಂದ್ರೆ ಒಂದು ಗ್ರಾಮ ಪಂಚಾಯತಿನಲ್ಲಿ ಇಡೀ ಗ್ರಾಮ ಪಂಚಾಯತಿಯ ದತ್ತಾಂಶಗಳು, ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಹಳ್ಳಿ ಇದ್ದಾವೆ, ಎಷ್ಟು ಮನೆಗಳಿದ್ದಾವೆ, ಎಷ್ಟು ಜನ ಇದ್ದಾರೆ, ಆ ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ದನಗಳು, ಕುರಿ, ಕೋಳಿ, ಮೇಕೆ ಎಲ್ಲ ರೀತಿಯ ಪ್ರಾಣಿಗಳಿದ್ದಾವೆ, ಎಷ್ಟು ಕೆರೆ, ಕುಂಟೆ, ಕಟ್ಟೆಗಳಿದ್ದಾವೆ, ಈ ಎಲ್ಲ ಮಾಹಿತಿಯನ್ನು ನಾವು ಸಂಗ್ರಹ ಮಾಡ್ತೀವಿ. ಎಷ್ಟು ಬೋರ್ವೆಲ್ ಇದ್ದಾವೆ, ಮತ್ತೆ ಆ ಗ್ರಾಮ ಪಂಚಾಯತಿನಲ್ಲಿ ಅಂತರ್ಜಲ ಮಟ್ಟ ಎಲ್ಲಿದೆ, ಅಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ಎಷ್ಟು ನೀರಿನ ಲಭ್ಯತೆ ಇದೆ, ಎಷ್ಟು ಖರ್ಚು, ಲಭ್ಯತೆ ಮತ್ತೆ ಖರ್ಚು. ಲಭ್ಯತೆ ಜಾಸ್ತಿ ಕಡಿಮೆ ಇದ್ದು ಖರ್ಚು ಜಾಸ್ತಿ ಆದಾಗ ಅದನ್ನ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಜಲಭದ್ರತಾ ಯೋಜನೆಯನ್ನ ತಯಾರಿಸ್ತೀವಿ. ಆ ಜಲಭದ್ರತಾ ಯೋಜನೆಯಲ್ಲಿ ನೀರನ್ನ ಉಳಿಸ್ಲಿಕ್ಕೆ ಏನೇನು ಉಪಕ್ರಮಗಳಿದಾವೋ ಅವನ್ನು ಪ್ರಸ್ತಾಪ ಮಾಡ್ತೀವಿ. ಮತ್ತೆ ನೀರನ್ನ ಮರುಪೂರ್ಣ ಮಾಡಲಿಕ್ಕೆ, ನೀರನ್ನ ಹಿಂಗಿಸ್ಲಿಕ್ಕೆ, ನೀರನ್ನ ಸಂರಕ್ಷಣೆ ಮಾಡಲಿಕ್ಕೆ ಏನೇನು ಬೇಕೋ ಆ ಒಂದು ಕಾರ್ಯಕ್ರಮಗಳನ್ನ ಅದರಲ್ಲಿ ಸೇರಿಸಿ ಒಟ್ಟಾರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ನೀರನ್ನು ಬಳಕೆ ಅಂದ್ರೆ ಅಲ್ಲಿ ಲಭ್ಯ ಇರೋ ನೀರು ಮತ್ತೆ ಬಳಕೆ, ಲಭ್ಯತೆ ಮತ್ತೆ ಬೇಡಿಕೆ ಇವೆರಡನ್ನೂ ಕೂಡ ಸಮತೋಲನ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕಬೇಕು ಆ ಕಾರ್ಯಕ್ರಮಗಳನ್ನು ನಾವು ಜಲಭದ್ರತಾ ಯೋಜನೆಯಲ್ಲಿ ಹಾಕ್ತೀವಿ. ಅದಕ್ಕೆ ಜಲಭದ್ರತಾ ಯೋಜನೆಯ ತಯಾರಿಕೆ ಅಂತ ಹೇಳಿದರೆ ಅದರಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದೆ. ಇಲ್ಲಿವರೆಗೆ ನೀವು ಭಾಗಿಯಾಗಿದ್ರೋ ಇಲ್ವೋ ಗೊತ್ತಿಲ್ಲ. ಮುಂದಿನ ವರ್ಷಗಳಲ್ಲಿ ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಜಲಭದ್ರತಾ ಯೋಜನೆ ತಯಾರು ಮಾಡುವಾಗ ನೀವು ಭಾಗವಹಿಸಬೇಕು. ನೀರನ್ನು ಮಿತವಾಗಿ ಬಳಸೋದು, ಅಂತರ್ಜಲವನ್ನು ಮರುಪೂರ್ಣ ಮಾಡೋದು, ಆ ಮೂಲಕ ಸಮುದಾಯ ಸಹಭಾಗಿತ್ವದಲ್ಲಿ ನಿರ್ವಹಣೆ. ಇಷ್ಟು ಗೊತ್ತಾಯ್ತಾ? ಅಂತರ್ಜಲದ ಅಪಾಯಕಾರಿ ಪರಿಸ್ಥಿತಿ ಅರ್ಥ ಆಗಿದೆಯಾ? ಇದೇ ತರ ಹೋದ್ರೆ ಮುಂದೆ ಏನಾಗ್ಬೋದು? ಹಾಹಾಕಾರ ಆಗ್ಬೋದು. ಅಂತರ್ಜಲದ ಹಾಹಾಕಾರ ಆಗ್ಬೋದು. ಆ ಹಾಹಾಕಾರ ಪರಿಸ್ಥಿತಿಗೆ ಹೋಗ್ಬೇಕಾ? ಅದನ್ನು ತಡೆಗಟ್ಟಲಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಪಡ್ತೀರಾ? ನಿಮ್ದೇ ಆದಂತ ರೀತಿಯಲ್ಲಿ ಪ್ರಯತ್ನ ಪಡ್ತೀರಾ? ನೀವು ಇವತ್ತು ಏನ್ ವಿಷಯ ತಿಳ್ಕೊಂಡಿದ್ದೀರಾ ಅದು ನೀವು ಅಟ್ಲೀಸ್ಟ್ ಒಂದ್ ಇಬ್ಬರಿಗಾದ್ರೂ ಹೇಳ್ತೀರಾ? ಇಬ್ಬರಿಗಾದ್ರೂ